ಮಾತೆ, ಜಗದ ಪುಣ್ಯವೇ ಹಣ್ಣಾದಂತೆ ಭಕ್ತಿ ಭಾವದಿಂದ ತುಂಬಿ ತುಳುಕುತ್ತಿರುವ ನಿನ್ನನ್ನು ಕಂಡು ನನ್ನ ಪರಿತಾಪವೆಲ್ಲ ಶಾಂತವಾದಂತೆ ಭಾಸವಾಗುತ್ತಿದೆ. ಯಾರು ನೀನು? ಮಗು, ನಾನು ಮತಂಗ ಮುನಿಗಳ ಶಿಷ್ಯೆ. ಶಬರಿ ಎಂದು ನನ್ನ ಹೆಸರು. ಅರಣ್ಯದ ಏಕಾಂತದಲ್ಲಿ ಈ ಆಶ್ರಮದಲ್ಲಿ ಒಂಟಿಯಾಗಿರುವುದೇಕೆ ಮಾತೆ? ಕಾಯುತ್ತಿದ್ದೇನೆ. ಎಷ್ಟೋ ವರ್ಷಗಳಿಂದ ಕಾಯುತ್ತಲೇ ಇದ್ದೇನೆ. ಪ್ರತಿದಿನ ಎಂದು ಬಂದಾನು, ಈಗ ಬಂದಾನು ಎಂದು ನಿರಂತರ ನಿರೀಕ್ಷೆಯಲ್ಲಿ ನನ್ನ ಆಯುಷ್ಯವೇ ಕಳೆದು ಹೋಗುತ್ತಿದೆ. ಯಾರಿಗಾಗಿ ಈ ನಿರೀಕ್ಷೆ ಮಾತೆ? ನನ್ನ ದೈವ, ನನ್ನ ಆತ್ಮೋದ್ಧಾರಕ, ಆ ದಶರಥ ಪುತ್ರ ರಾಮಚಂದ್ರನಿಗಾಗಿ ನನ್ನ ನಿರೀಕ್ಷೆ. ನಿನ್ನನ್ನು ನೋಡಿದರೆ ನನ್ನ ನಿರೀಕ್ಷೆ ಸಫಲವಾಯಿತೇನೋ ಎನ್ನಿಸುತ್ತಿದೆ. ನನ್ನ ಕಣ್ಣೆದುರು ಸಾಕ್ಷಾತ್ ರಾಮಚಂದ್ರನೇ ನಿಂತಿದ್ದಾನೇನೋ ಎಂದು ಭಾಸವಾಗುತ್ತಿದೆ. ಇದು ನಿಜವೇ? ಹೌದು ಮಾತೆ. ಶಬರಿ ಮಾತೆಗೆ ದಶರಥ ಪುತ್ರ ರಾಮಚಂದ್ರ ತನ್ನ ಸೋದರನೊಂದಿಗೆ ತಮಗೆ ನಮಸ್ಕರಿಸುತ್ತಾರೆ. ರಾಮ, ರಾಮಚಂದ್ರ, ನನ್ನ ದೈವ, ಬಂದೆಯ ಬಂದೆಯ ಮಗು. ಕಡೆಗೂ ನನ್ನ ಮೇಲೆ ಕರುಣೆ ಇಟ್ಟು ನನಗೆ ದರ್ಶನ ಭಾಗ್ಯ ನೀಡಿದೆಯಾ ತಂದೆ? ಈ ಮುದಿ ಶಬರಿಯ ನಿರೀಕ್ಷೆ ಸಫಲವಾಗುವಂತೆ ಮಾಡಲು ಬಂದೆಯ. ನನ್ನ ಜನ್ಮ ಸಾರ್ಥಕಗೊಳಿಸಲು ದಯಮಾಡುತ್ತಿದೆಯಾ? ಮಾತೆ, ನಾನು ನಿನ್ನ ಆಶ್ರಮಕ್ಕೆ ಕಾಲಿರಿಸುತ್ತಿದ್ದ ಹಾಗೆ ನೀನು ನನ್ನ ಮೇಲಿರಿಸಿರುವ ಅಪಾರ ಪ್ರೇಮ ನನ್ನ ಅರಿವಿಗೆ ಬಂತು. ಸುದೀರ್ಘ ಕಾಲ ನೀನು ನನಗಾಗಿ ಕಾಯುವಂತೆ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸು. ಮಗು ರಾಮ, ಇನ್ನೂ ಎಷ್ಟು ವರ್ಷ ಬೇಕಾದರೂ ಕಾಯುತ್ತಿದ್ದೆ. ಆ ಬ್ರಹ್ಮದೇವನಿಂದ ಇನ್ನೂ ಹೆಚ್ಚಿನ ಆಯಸ್ಸನ್ನು ಪಡೆದು ನಿನಗಾಗಿ ಕಾಯುತ್ತಿದ್ದೆ. ಈಗ ನಾನು ಕಾಯುತ್ತಿದ್ದ ನನ್ನ ದೈವ ನನ್ನ ಕಣ್ಣೆದುರಿಗಿದೆ. ನನ್ನ ಜನ್ಮ ಸಫಲವಾಯಿತು. ಮಾತೆ, ನಿನ್ನ ಮುಗ್ಧ ಪ್ರೇಮವನ್ನು ಕಂಡು ನಾನು ಮೂಕನಾಗಿದ್ದೇನೆ. ನನ್ನ ಹೃದಯ ತುಂಬಿ ಬರುತ್ತಿದೆ. ಮಹಾಮುನಿ ಮತಂಗರ ಕರುಣೆಯಿಂದ ನೀನು ಕಡೆಗೂ ಬಂದೆ. ಈ ಮುದಿ ಹೃದಯ ಒಡೆದು ಹೋಗುವಷ್ಟು ಆನಂದವನ್ನು ತಂದೆ. ಮಾತೆ, ಈ ಅರಣ್ಯದಲ್ಲಿ ನಮಗೆ ನಿಮ್ಮನ್ನು ಕಂಡು ನಮ್ಮ ಹೆತ್ತ ಮಾತೆಯರನ್ನು ಕಂಡಷ್ಟು ಸಂತೋಷವಾಗಿದೆ. ಹೌದು ಮಾತೆ, ದುಃಖಿತರಾಗಿರುವ ನಮಗೆ ನಿನ್ನ ವಾತ್ಸಲ್ಯ ಸಂಜೀವಿನಿಯಾಗಿದೆ. ರಾಮಚಂದ್ರ, ನನ್ನ ಗುರು ಸೇವೆಯ ಫಲ ಇಂದು ನನಗೆ ಪ್ರಾಪ್ತವಾಯಿತು. ನಿನ್ನ ದರ್ಶನದಿಂದ ನನ್ನ ತಪಸ್ಸು ಸಿದ್ಧಿಸಿತು. ರಘುನಂದನ, ನಿನ್ನ ಕೃಪಾದೃಷ್ಟಿ ಬಿದ್ದು ನನ್ನ ಜೀವನವೇ ಪಾವನವಾಯಿತು. ನಿನ್ನ ಕೃಪೆಯಿಂದ ನಾನಿನ್ನು ಪುಣ್ಯ ಲೋಕಗಳಿಗೆ ತೆರಳುತ್ತೇನೆ. ದಯಮಾಡಿ ನನ್ನ ಸತ್ಕಾರವನ್ನು ಸ್ವೀಕರಿಸಬೇಕು. ಹಾಗೇ ಆಗಲಿ ಮಾತೆ. ನೀನು ನೀಡುವ ವಾತ್ಸಲ್ಯದ ಸತ್ಕಾರ ಭವಿಷ್ಯದಲ್ಲಿ ನಮಗೆ ಶುಭಾಶೀರ್ವಾದವಾಗುತ್ತದೆ. ಬನ್ನಿ 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 ಬನ್ನಿ. ಲಕ್ಷ್ಮಣ, ಈ ಶಬರಿಯನ್ನು ಕಂಡರೆ ನನಗೆ ಒಂದು ಕಡೆ ಅಚ್ಚರಿಯಾಗುತ್ತಿದೆ, ಮತ್ತೊಂದು ಕಡೆ
ನನ್ನ ಮಾತೆಯರ ನೆನಪಿನಿಂದ ದುಃಖವಾಗುತ್ತಿದೆ. ಹೌದು ಸಹೋದರ, ಶಬರಿ ಮಾತೆಯ ಮುಗ್ಧ ಭಕ್ತಿಯ ಮುಂದೆ ನಮ್ಮ ದುಃಖ ದೊಡ್ಡದಲ್ಲವೆನಿಸುತ್ತಿದೆ. ನಿಜ ಸೋದರ, ಶಬರಿಯ ಭಕ್ತಿಯನ್ನು ಕಂಡು ನನ್ನ ದುಃಖ ನಾಚಿ ತಲೆಮರೆಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಏನು, ಶಬರಿ ಮಾತೆಗೆ ಸಂತೋಷವಾಗುವಂತೆ ನಾವು ನಡೆದುಕೊಳ್ಳಬೇಕು. ಹೌದು ಲಕ್ಷ್ಮಣ, ಶಬರಿ ಮಾತೆಯ ಆಶ್ರಮದಲ್ಲಿರುವವರೆಗಾದರೂ ನಾನು ನನ್ನ ದುಃಖವನ್ನು ಮರೆಯಲು ಪ್ರಯತ್ನಿಸುತ್ತೇನೆ. ನಡೆ ಹೋಗೋಣ. ಕುಳಿತುಕೋ. ರಾಮಚಂದ್ರ, ನಿನ್ನ ಪತ್ನಿ ಸೀತಾದೇವಿಯನ್ನು ಆ ದುಷ್ಟ ರಾಕ್ಷಸ ಅಪಹರಿಸಿಬಿಟ್ಟನೆ. ಪತ್ನಿ ಸಮೇತನಾಗಿ ನಿನ್ನನ್ನು ನೋಡುವ ಭಾಗ್ಯ ನನಗಿಲ್ಲವಾಯಿತು ಕಂದ. ಪತ್ನಿ ವಿಯೋಗದ ದುಃಖದಿಂದ ನೀನದೆಷ್ಟು ನೊಂದಿರುವೆಯೋ ಕಂದ. ನಿನ್ನ ಸಂಕಟಕ್ಕೆ ನನ್ನ ಸಹಾನುಭೂತಿ ಇದೆ. ಮಾತೆ, ನಿನ್ನ ಶುಭಾಶೀರ್ವಾದದಿಂದ ನನ್ನ ಸೀತೆ ನನಗೆ ಬೇಗ ದೊರಕಬೇಕು. ದೊರಕುತ್ತಾಳೆ ರಾಮಚಂದ್ರ. ನನ್ನ ಹರಕೆ ನಿನ್ನ ಮೇಲಿದೆ. ನಿನ್ನ ದುಃಖ ಬಹುಬೇಗ ಮುಗಿಯುತ್ತದೆ. ನಿನಗೆ ಶುಭವಾಗುತ್ತದೆ. ಮಾತೆ, ಈ ಹಣ್ಣುಗಳೆಲ್ಲ ಒಂದು ಕಡೆ ಗಿಣಿ ಕಚ್ಚಿರುವಂತೆ ಕಾಣುತ್ತಿವೆ. ಅವು ಗಿಣಿ ಕಚ್ಚಿದ ಹಣ್ಣುಗಳೆಲ್ಲ ಸೌಮಿತ್ರಿ, ನಾನೇ ಕಚ್ಚಿ ನೋಡಿದ ಹಣ್ಣುಗಳು. ಅಂದರೆ ನೀನು ಕಚ್ಚಿದ ಹಣ್ಣುಗಳನ್ನು ರಾಮನಿಗೆ ತಿನ್ನಲು ಕೊಡುತ್ತಿರುವೆಯಾ? ಹೌದು ಲಕ್ಷ್ಮಣ. ಅವು ರುಚಿಯಾಗಿವೆಯೋ ಇಲ್ಲವೋ ಎಂದು ಕಚ್ಚಿ ಪರೀಕ್ಷೆ ಮಾಡಿ ರುಚಿಯಾಗಿರುವ ಹಣ್ಣುಗಳನ್ನು ಮಾತ್ರ ಆರಿಸಿಕೊಂಡು ಬಂದಿದ್ದೇನೆ. ನನ್ನ ರಾಮನಿಗೆ ರುಚಿಯಿಲ್ಲದ ಹಣ್ಣುಗಳನ್ನು ಕೊಡಲಾಗುತ್ತದೆಯೇ? ತಿನ್ನು ರಾಮಚಂದ್ರ, ಇವೆಲ್ಲವೂ ತುಂಬಾ ರುಚಿಯಾದ ಹಣ್ಣುಗಳು. ತಿನ್ನು ಕಂದ, ತಿನ್ನು. ಲಕ್ಷ್ಮಣ, ಶಬರಿ ಮಾತೆಯು ನಮ್ಮ ಮೇಲಿಟ್ಟಿರುವ ಪ್ರೀತಿ ಎಷ್ಟು ವಿಶೇಷವಾಗಿದೆ ನೋಡಿದ್ಯಾ? ಈ ಮಾತೆಯ ಪ್ರೀತಿಯೂ ಸೇರಿ ಈ ಹಣ್ಣುಗಳು ಇನ್ನಷ್ಟು ರುಚಿಕರವಾಗಿರುತ್ತವೆ. ಎಂತಹ ಭಾಗ್ಯ ನಮ್ಮದು. ನೀನು ತಿನ್ನು ಲಕ್ಷ್ಮಣ. ರಾಮ, ನಾನು ಕೊಟ್ಟ ಕಾಡು ಹಣ್ಣುಗಳನ್ನು ಪರಮಾನ್ನವೆಂದು ತಿನ್ನುತ್ತಿರುವ ನಿನ್ನನ್ನು ಕಂಡು ನನ್ನ ಆನಂದ ಮೇರೆ ಮೀರುತ್ತಿದೆ. ನಾನು ಧನ್ಯಳಾದೆ ರಾಮ, ನಾನು ಧನ್ಯಳಾದೆ. ನಾವು ಧನ್ಯರಾದೆವು ಮಾತೆ. ರಾಮಚಂದ್ರ, ಒಂದು ಮಾತು ಹೇಳದೆ? ಹೇಳಿ ಮಾತೆ. ನೀನು ಕೊಟ್ಟ ಈ ಹಣ್ಣುಗಳಂತೆಯೇ ನಿನ್ನ ಮಾತುಗಳು ಮಧುರವಾಗಿರುತ್ತವೆ. ನೀನು ಚಿತ್ರಕೂಟಕ್ಕೆ ಬರುತ್ತಿದ್ದಂತೆಯೇ ನಾನು ಸೇವಿಸುತ್ತಿದ್ದ ಗುರುಜನರೆಲ್ಲ ವಿಮಾನದಲ್ಲಿ ಕುಳಿತು ಸ್ವರ್ಗಾರೋಹಣ ಮಾಡಿದರು. ಆಗ ಮಹರ್ಷಿಗಳು ಏನು ಹೇಳಿದರು ಗೊತ್ತೇ? ಏನು ಹೇಳಿದರು ಮಾತೆ? ರಾಮ ಪುಣ್ಯತಮವಾದ ಈ ಆಶ್ರಮಕ್ಕೆ ಲಕ್ಷ್ಮಣನೊಂದಿಗೆ ಬರುತ್ತಾನೆ. ಅವನನ್ನು ಆದರಿಸಿ ಸತ್ಕರಿಸು. ಶ್ರೀರಾಮ ದರ್ಶನವಾದ ನಂತರ ನೀನು ಪುಣ್ಯಲೋಕಕ್ಕೆ ತೆರಳುವೆ ಎಂದು ಹೇಳಿ ಹೋದರು. ಅಂದಿನಿಂದ ಇಂದಿನವರೆಗೂ ನಾನು ಹಗಲು ರಾತ್ರಿ ನಿನ್ನ ಆಗಮನವನ್ನು ಕಾಯುತ್ತಾ ನಿತ್ಯ ಹಣ್ಣುಗಳನ್ನು ಶೇಖರಿಸುತ್ತಾ ನನ್ನ ರಾಮ ಎಂದು ಬರುತ್ತಾನೋ ಎಂದು ನಿರೀಕ್ಷೆ ಮಾಡುತ್ತಿದ್ದೆ. ಇಂದು ನಿನ್ನ ನಿರೀಕ್ಷೆ ಸಫಲವಾಯಿತಲ್ಲ ಮಾತೆ? ಮಾತೆ, ನಿಮಗೆ ಪುಣ್ಯ ಲೋಕಗಳಿಗೆ ಹೋಗುವ ಆಸೆ? ರಾಮಚಂದ್ರ, ನಿನ್ನನ್ನು ನೋಡಬೇಕೆನ್ನುವುದು, ನಿನಗೆ ಸತ್ಕರಿಸಬೇಕೆನ್ನುವುದು ನನ್ನ ಮಹದಾಸೆಯಾಗಿತ್ತು. ಆ ನನ್ನ ಆಸೆ ಈಡೇರಿತು. ಈಗ ನನಗೆ ನಾಮ ಆಸೆಯೂ ಇಲ್ಲ. ಮಾತೆ, ಯಾವುದಾದರೂ ಆಸೆ ಇದ್ದರೆ ಅದನ್ನು ದಯಮಾಡಿ ತಿಳಿಸು. ಅದನ್ನು ನಾನು ಪೂರೈಸುತ್ತೇನೆ. ಇಲ್ಲ ರಾಮಚಂದ್ರ, ನನಗೆ ಬೇರೆ ಯಾವ ಆಸೆಯೂ ಇಲ್ಲ.
ನಿನ್ನ ಅನುಜ್ಞೆಯನ್ನು ಪಡೆದು ಈ ದೇಹವನ್ನು ತ್ಯಜಿಸಿ ನನ್ನ ಗುರುಗಳ ಸಮೀಪಕ್ಕೆ ಹೋಗಲು ಬಯಸುತ್ತೇನೆ. ಶಬರಿ ಮಾತೆ, ಸಾಟಿ ಇಲ್ಲದ ಭಕ್ತಿಯಿಂದ ನೀನು ನನ್ನನ್ನು ತೃಪ್ತಿಯಾಗುವಂತೆ ಉಪಚರಿಸಿರುವೆ. ಈಗ ನಿನ್ನ ಇಚ್ಛಾನುಸಾರವಾಗಿ ನೀನು ಬಯಸಿದ ಪುಣ್ಯ ಲೋಕಗಳಿಗೆ ನೀನು ಸುಖವಾಗಿ ಹೋಗು. ಧನ್ಯಳಾದೆ ತಂದೆ, ಧನ್ಯಳಾದೆ, ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ, ಧನ್ಯಳಾದೆ. ಮಹಾಮಹಿಮನಾದ ರಾಮಚಂದ್ರ, ಸುಮಿತ್ರಾನಂದನ ಲಕ್ಷ್ಮಣ, ನಿಮ್ಮಿಂದ ನನಗೆ ದಿವ್ಯ ದೇಹ ಪ್ರಾಪ್ತವಾಯಿತು. ನನಗೆ ಹೊರಡಲು ಅನುಮತಿ ನೀಡಿ. ಪುಣ್ಯಾತ್ಮನಾದ ಶಬರಿ, ಅನಂತ ಕಾಲದವರೆಗೆ ಪುಣ್ಯ ಲೋಕದಲ್ಲಿ ನೀನು ಪರಮಾನಂದದಲ್ಲಿರುವಂತಾಗಲಿ. ನಮೋ ಕಮಲಾಸನ, ನಮೋ ಚತುರ್ಮುಖ, ನಮೋ ಬ್ರಹ್ಮದೇವ, ನಮೋ ನಮಃ. ಬಾ ಬ್ರಹ್ಮದೇವ, ನಾನು ನಿನ್ನ ನಿರೀಕ್ಷೆ ಮಾಡುತ್ತಿದ್ದೆ. ನನ್ನನ್ನು ನೆನೆದುಕೊಂಡ ಕಾರಣವೇನು ಪಿತಾಮಹ? ಸ್ವರ್ಗಾಧಿಪತಿ ರಾವಣಾದಿ ಅನೇಕ ಅಸುರರನ್ನು ಸಂಹರಿಸಲು ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ದಶರಥ ಪುತ್ರ ರಾಮನಾಗಿ ಅವತರಿಸಿರುವ ವಿಚಾರವು ನನಗೆ ತಿಳಿದಿದೆಯಲ್ಲವೇ? ತಿಳಿದಿದೆ ಪಿತಾಮಹ. ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ದಂಡಕಾರಣ್ಯದಲ್ಲಿ ವನವಾಸ ಮಾಡುತ್ತಿರುವುದು ನನಗೆ ತಿಳಿದಿದೆ. ಶರಭಂಗ ಮುನಿಗಳನ್ನು ಕರೆತರಲು ದಂಡಕಾರಣ್ಯಕ್ಕೆ ಹೋದಾಗ ರಾಮಚಂದ್ರ ಸೀತಾ ಮತ್ತು ಲಕ್ಷ್ಮಣರ ಸಹಿತ ಅಲ್ಲಿಗೆ ಆಗಮಿಸಿದ್ದ. ದೇವೇಂದ್ರ, ಅಂದು ನೀನು ಸೀತಾ ಸಹಿತನಾಗಿ ರಾಮಚಂದ್ರನನ್ನು ನೋಡಿದ್ದೆ. ಇಂದು ಅವನು ಸೀತಾ ವಿರಹಿತನಾಗಿದ್ದಾನೆ. ಆ ಲಂಕೆಯ ರಾವಣನು ಸನ್ಯಾಸಿ ವೇಷವನ್ನು ಧರಿಸಿ ರಾಮ ಲಕ್ಷ್ಮಣರು ಇಲ್ಲದ ಆ ಸಮಯದಲ್ಲಿ ಸೀತೆಯನ್ನು ಅಪಹರಿಸಿ ತಂದು ಲಂಕೆಯ ಅಶೋಕವನದಲ್ಲಿ ಇರಿಸಿದ್ದಾನೆ. ಈ ಸಂಗತಿಗೂ ನನ್ನನ್ನು ಕರೆದಿರುವುದಕ್ಕೂ ಸಂಬಂಧವಿದೆಯೇ ಪಿತಾಮಹ? ಸಂಬಂಧವಿದೆ ದೇವೇಂದ್ರ, ನಾನು ಅದಕ್ಕೆ ನಿನ್ನನ್ನು ಕರೆಸಿದ್ದು. ನನ್ನ ಕರ್ತವ್ಯವೇನೆಂದು ದಯಮಾಡಿ ಅಪ್ಪಣೆ ಮಾಡಿ ಪಿತಾಮಹ. ಆ ಅಸುರ ರಾವಣನ ಸಂಹಾರ ರಾಮನಿಂದಲೇ ಆಗಬೇಕಾಗಿದೆ. ಅದು ತಿಳಿದ ಸಂಗತಿಯಲ್ಲವೇ ಪಿತಾಮಹ? ಆದರೆ ಸೀತಾದೇವಿಯು ಕೆಲವು ತಿಂಗಳುಗಳ ಕಾಲ ಆ ರಾಕ್ಷಸ ಮಧ್ಯದಲ್ಲಿಯೇ ಇರಬೇಕಾಗುತ್ತದೆ. ಪಾಪ, ಅವಳೆಷ್ಟು ಸಂಕಟ ಪಡುತ್ತಿರುವಳೋ ಏನೋ. ಹೌದು ದೇವೇಂದ್ರ, ಅವಳು ಹಸಿವು ನೀರಡಿಕೆಗಳನ್ನು ಮರೆತು ರಾಮಸ್ಮರಣೆಯಲ್ಲಿ ಪ್ರತಿ ಕ್ಷಣವನ್ನು ತಳಮಳದಲ್ಲಿಯೇ ಕಳೆಯುತ್ತಿದ್ದಾಳೆ. ನಾನೇನು ಮಾಡಲಿ ಪಿತಾಮಹ? ಕಾರ್ಯ ಸಾಧನೆಯಾಗುವವರೆವಿಗೂ ಸೀತೆಯನ್ನು ಹಸಿವು ನೀರಡಿಕೆಗಳು ಕಾಡದಂತೆ ನಾನು ಪಾಯಸವನ್ನು ಕೊಡುತ್ತೇನೆ. ಇದನ್ನು ಸೀತೆಗೆ ಕೊಟ್ಟು ಬಾ. ಆಗಲಿ ಪಿತಾಮಹ, ನಿಮ್ಮ ಅಪ್ಪಣೆಯಂತೆ ಕೂಡಲೇ ಇದನ್ನು ಸೀತಾದೇವಿಗೆ ಕೊಟ್ಟು ಬರುತ್ತೇನೆ.
ಜನಕಪುತ್ರಿ, ಶ್ರೀರಾಮಸತಿ ಸೀತಾದೇವಿ, ನಿನಗೆ ಮಂಗಳವಾಗಲಿ. ನಾನು ದೇವರಾಜನಾದ ಇಂದ್ರ ನಿನ್ನನ್ನು ಕಾಣಲು ಬಂದಿದ್ದೇನೆ. ಆ ಮಹಾಪುರುಷೋತ್ತಮ ರಾಘವನ ಕಾರ್ಯ ಸಾಧನೆಗೆ ಸಹಾಯ ಮಾಡಲು ಬಂದಿದ್ದೇನೆ. ಇವನು ನಿಜವಾದ ದೇವೇಂದ್ರನೋ ಅಥವಾ ಇದೂ ಒಂದು ರಾಕ್ಷಸ ಮಾಯೆಯೋ? ಸಂದೇಹ ಪಡಬೇಡ ಜಾನಕಿ, ನೀನು ಭಯಪಡಬೇಕಾಗಿಲ್ಲ. ಶ್ರೀರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅವರು ಸಾಗರವನ್ನು ದಾಟಿ ಇಲ್ಲಿಗೆ ಬಂದೇ ಬರುತ್ತಾರೆ. ನಿನ್ನ ಅಪಹರಣದ ವಿಷಯ ಅವರಿಗೀಗಾಗಲೇ ತಿಳಿದಿದೆ. ನಿನ್ನನ್ನು ಬಿಡಿಸಲು ಅವರು ಕಾರ್ಯತತ್ಪರರಾಗಿದ್ದಾರೆ. ಬ್ರಹ್ಮದೇವನ ಆದೇಶದಂತೆ ನಾನು ನಿನ್ನ ಸಹಾಯಕ್ಕೆ ಬಂದಿದ್ದೇನೆ. ನನ್ನ ಮಾಯೆಯಿಂದಲೇ ಈ ರಾಕ್ಷಸಿಯರು ನಿದ್ರಾಪರವಶರಾಗಿದ್ದಾರೆ. ತ್ರಿಜಟೆಯಂತೆ ಈ ಸುರಪತಿಯು ನಿಜವಾಗಿಯೂ ನನ್ನ ಸಹಾಯಕ್ಕೆ ಬಂದಿರುವಂತಿದೆ. ಇವನ ಮೇಲೆ ನಾನು ಸಂಶಯ ಪಡುವ ಅಗತ್ಯವಿಲ್ಲವೆಂದೆನಿಸುತ್ತಿದೆ. ಸೀತೆ, ದುಃಖತಪ್ತರಾದ ನೀನು ನಿದ್ರಾ ಆಹಾರಗಳನ್ನು ತೊರೆದು ಸಂಕಟ ಪಡುತ್ತಿರುವುದು ಗೊತ್ತಿದೆ. ಅದಕ್ಕಾಗಿಯೇ ಮಂತ್ರಪೂತವಾದ ಈ ಪಾಯಸವನ್ನು ಬ್ರಹ್ಮದೇವನು ಕಳುಹಿಸಿಕೊಟ್ಟಿದ್ದಾನೆ. ಇದನ್ನು ನೀನು ಸೇವಿಸಿದರೆ 1 ವರ್ಷವಾದರೂ ನಿನಗೆ ಹಸಿವು ಬಾಯಾರಿಕೆ ಬಾಧಿಸುವುದಿಲ್ಲ. ತೆಗೆದುಕೋ. ನೀನು ಸ್ವರ್ಗಾಧಿಪತಿಯಾದ ದೇವೇಂದ್ರನೇ ಎಂದು ನಾನು ಹೇಗೆ ತಿಳಿಯಲಿ? ನೀನು ದೇವತೆಗಳ ಒಡೆಯನೇ ಆಗಿದ್ದರೆ ನಿನ್ನ ದೇವ ಲಕ್ಷಣಗಳನ್ನು ತೋರಿಸು. ಸರಿಯಾಗಿ ನೋಡಿ ನನ್ನ ದೇವತಾ ಲಕ್ಷಣವನ್ನು ತಿಳಿಯಬಹುದು. ಇವನೇ ದೇವೇಂದ್ರನೆಂಬುವುದು ಖಚಿತವಾಯಿತು. ಜಾನಕಿ, ಇನ್ನೂ ಸಂದೇಹವೇ? ಇಲ್ಲ ದೇವೇಂದ್ರ, ನೀನೇ ದೇವಾಧಿಪತಿ ಎಂದು ನನಗೆ ಸ್ಪಷ್ಟವಾಯಿತು. ಲಕ್ಷ್ಮಣ ಮತ್ತು ನನ್ನ ಸ್ವಾಮಿ ಕ್ಷೇಮವಾಗಿರುವರೆಂಬ ಶುಭವಾರ್ತೆ ಕೇಳಿ ನನಗೆ ಸಮಾಧಾನವಾಯಿತು. ಆದ್ದರಿಂದ ನನ್ನ ತಂದೆಯವರಾದ ಜನಕ ಮಹಾರಾಜರಂತೆ, ನನ್ನ ಮಾವನವರಾದ ದಶರಥ ಮಹಾರಾಜರಂತೆ ನೀನೂ ಕೂಡ ಮಾನ್ಯನಾಗಿರುವೆ. ಹಾಗಾದರೆ ಬ್ರಹ್ಮಪ್ರಸಾದಿತ ಈ ಪಾಯಸವನ್ನು ಸೇವಿಸಿ ನಿನ್ನ ಬಿಡುಗಡೆಯ ಶುಭಗಳಿಗೆ ಬರುವವರೆಗೂ ದೃಢಚಿತ್ತಳಾಗು. ದೇವರಾಜ, ನೀನು ಕೊಟ್ಟ ಈ ಪಾಯಸ ರೂಪದ ಹರಿಸ್ಸನ್ನು ರಘುವಂಶದ ಯಶಸ್ಸನ್ನು ಬಯಸಿ ಸೇವಿಸುತ್ತೇನೆ. ಮಹಾಬಲರಾದ ನನ್ನ ಪತಿ ಮತ್ತು ಲಕ್ಷ್ಮಣ ಕ್ಷೇಮದಿಂದ ಇರುವುದಾದರೆ ಈ ಪಾಯಸವು ಅವರಿಬ್ಬರಿಗೂ ಅರ್ಪಿತವಾಗಲಿ. ಸಾಧ್ವಿ ಸೀತೆ, ನಾನಿನ್ನು ಹೊರಡುತ್ತೇನೆ. ನಿನಗೆ ಮಂಗಳವಾಗಲಿ.
ಲಕ್ಷ್ಮಣ, ನಾವು ಸೀತೆಯನ್ನು ಹುಡುಕುತ್ತಾ ದಂಡಕಾರಣ್ಯವನ್ನೆಲ್ಲ ಶೋಧಿಸಿದ್ದಾಯ್ತು. ಹಲವು ವಿಚಿತ್ರ ಪ್ರಸಂಗಗಳನ್ನು ಕಂಡಂತಾಯ್ತು. ಆದರೆ ಸೀತೆ ಕಾಣಲಿಲ್ಲ. ಸಹೋದರ, ನಮಗೆ ಎದುರಾದ ಎಲ್ಲ ಪ್ರಸಂಗಗಳು ನಮ್ಮ ಗುರಿಯತ್ತ ಸಾಗಲು ಮಾರ್ಗಸೂಚಿಗಳಾಗಿವೆ. ಜಟಾಯುವಿನಿಂದ ಕಬಂದ, ಕಬಂದನಿಂದ ಶಬರಿ, ಶಬರಿಯಿಂದ ಈಗ ನಾವು ಕಿಷ್ಕಿಂಧೆಯ ಕಡೆಗೆ ಬರುತ್ತಿದ್ದೇವೆ. ನಾವು ಅತ್ತಿಗೆಯನ್ನು ಕಾಣಲು ಹತ್ತಿರವಾಗುತ್ತಿದ್ದೀವಿ ಎಂದೇ ಭಾವಿಸಬೇಕು. ಹೌದು ಲಕ್ಷ್ಮಣ, ನನಗೂ ಈಗೀಗ ಭರವಸೆ ಮೂಡುತ್ತಿದೆ. ಮಹರ್ಷಿಗಳ ಆಶ್ರಮಗಳನ್ನು ಸಂದರ್ಶಿಸಿ ದಿವ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣಾದಿಗಳನ್ನಿತ್ತು ಪೂಜಿಸಿದ ಮೇಲೆ ನನ್ನ ಮನಸ್ಸು ಶಾಂತವಾಗುತ್ತಿದೆ. ಶುಭಕರವಾದ ಭಾವನೆಗಳು ಮೂಡುತ್ತಿವೆ. ಸಹೋದರ, ಕಬಂದ ಹೇಳಿದಂತೆ ನಮಗೆ ನೆರವಾಗಬಲ್ಲ ಸನ್ಮಿತ್ರನನ್ನು ಪಡೆಯುವ ಕಿಷ್ಕಿಂಧೆಯ ಪ್ರದೇಶಕ್ಕೆ ಬಂದಿದ್ದೇವೆ ಎನಿಸುತ್ತಿದೆ. ಹೌದು ಲಕ್ಷ್ಮಣ, ಋಷ್ಯಮುಖ ಪರ್ವತ ಕಾಣುತ್ತಿದೆ, ಪಂಪ ಸರೋವರವೂ ಕಾಣುತ್ತಿದೆ. ಸೂರ್ಯಪುತ್ರನಾದ ಸುಗ್ರೀವ ವಾಸ ಮಾಡುವ ಆ ಪರ್ವತದ ಬಳಿಗೆ ಹೋಗೋಣ. ಆಗಲಿ ಸಹೋದರ, ಅವನನ್ನು ಕಾಣಲು ನನ್ನ ಮನಸ್ಸು ತಬಕಿಸುತ್ತಿದೆ. ಸ್ವಾಮಿ, ಹೇಳು ಮಂಡೋದರಿ. ನಾನು ಲಾವಣ್ಯವತಿಯಲ್ಲವೇ? ನನ್ನಲ್ಲಿ ಸೌಂದರ್ಯವಿಲ್ಲವೇ ಅಥವಾ ತಾರುಣ್ಯವಿಲ್ಲವೇ? ಮಂಡೋದರಿ, ಏನಿ ಅಸಂಬದ್ಧ ಪ್ರಶ್ನೆ? ನಿನ್ನ ರೂಪ ಲಾವಣ್ಯ ಯೌವನಗಳನ್ನು ನೋಡಿಯಲ್ಲವೇ ನಾನು ನಿನ್ನನ್ನು ಮೋಹಿಸಿದ್ದು. ನಿನ್ನ ತಂದೆ ಮಾಯಾಸುರನನ್ನು ಮೆಚ್ಚಿಸಿ ವರಿಸಿದ್ದು. ಅಂದು ನಿಮ್ಮನ್ನು ಆಕರ್ಷಿಸಿದ್ದ ಆ ರೂಪ ಲಾವಣ್ಯ ಸೌಂದರ್ಯಗಳೆಲ್ಲ ಇಲ್ಲವಾಗಿ ಎಂದು ನಾನು ಮುದುಕಿಯಂತೆ ಕಾಣುತ್ತಿದ್ದೇನೆ. ಮಂಡೋದರಿ, ಏನು ಮಾತನಾಡ್ತಿರ್ವೆ? ತಾಯಿಯಾದ ಮೇಲಂತೂ ನಿನ್ನ ಸೌಂದರ್ಯ ಇಮ್ಮಡಿಯಾಗಿದೆ. ಅದಕ್ಕೆ ಅಲ್ಲವೇ ನೀನು ನನಗೆ ಹೆಚ್ಚು ಪ್ರೀತಿ ಪಾತ್ರಳಾಗಿರುವುದು, ಪಟ್ಟ ಮಹಿಷಿಯಾಗಿ ಮುಂದುವರಿಯುತ್ತಿರುವುದು. ಆದರೂ ಹೇಳು ಮಂಡೋದರಿ, ಮಾತನ್ನು ಅರ್ಧದಲ್ಲಿಯೇ ನಿಲ್ಲಿಸುವುದು ನನಗಿಷ್ಟವಾಗುವುದಿಲ್ಲ. ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನಿಸ್ಸಂಕೋಚವಾಗಿ ಹೇಳು. ಸ್ವಾಮಿ, ನನ್ನ ರೂಪ ಲಾವಣ್ಯಗಳಲ್ಲಿ ಏನು ಕುಂದಿಲ್ಲ. ನಿಮಗೆ ನನ್ನ ಮೇಲಿದ್ದ ಪ್ರೀತಿಯೂ ಕಡಿಮೆಯಾಗಿಲ್ಲ. ಆದರೂ ಏನದು ಹೇಳು. ನೀವೇಕೆ ಆ ಮಹಾಪತಿವ್ರತೆಯಾದ ಸೀತೆಯನ್ನು ಅಪಹರಿಸಿಕಾಂತ ಕರೆತಂದಿರಿ? ಮಂಡೋದರಿ, ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ಸೀತೆಯ ವಿಷಯವನ್ನು ಕೇಳುವುದಕ್ಕಾಗಿಯೇ ನೀನು ಇಷ್ಟೆಲ್ಲ ಪೀಠಿಕೆ ಹಾಕಿದ್ದೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಅಂದೇ ತಿಳಿಸಿದ್ದೇನೆ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳುವುದಿಲ್ಲ ಎಂದು. ಅದು ನಿನಗೂ ಅನ್ವಯವಾಗುತ್ತದೆ. ಸ್ವಾಮಿ, ದಯಮಾಡಿ ನನ್ನ ಸಂಕಟವನ್ನು ಅರ್ಥ ಮಾಡಿಕೊಳ್ಳಿರಿ. ಚೆಲುವೆಯಾದ ನಾನಿದ್ದೇನೆ, ಅಂಥ ಅನೇಕ ಸುಂದರಿಯರಿದ್ದಾರೆ. ಅಂದ ಮೇಲೆ ಆ ಸೀತೆಯನ್ನು ಇಲ್ಲಿರಿಸಿಕೊಂಡು ಆ ರಾಮನ ಆಕ್ರೋಶಕ್ಕೆ ನೀವು ಏಕೆ ಗುರಿಯಾಗಬೇಕು? ಮಂಡೋದರಿ, ನೀನು ಬೇರೆ, ಆ ಸುಂದರಿಯರು ಬೇರೆ, ಆ ಸೀತೆ ಬೇರೆ. ಅವಳಿಂದ ಬರಬಹುದಾದ ಆಪತ್ತು ಬೇರೆ. ಆಪತ್ತು ಏ ದಶಕಂಠ ರಾವಣನಿಗೆ, ಅಜೇಯನಾದ ಈ ಲಂಕೇಶ್ವರನಿಗೆ, ಆ ನರಕುನ್ಯಾದ ರಾಮನಿಂದ ಆಪತ್ತು ಬರಲು ಸಾಧ್ಯವೇ ಇಲ್ಲ. ಮಂಡೋದರಿ, ನಿನ್ನ ಸ್ತ್ರೀ ಸಹಜವಾದ ಮತ್ಸರವನ್ನು ಬಿಡು.
ನನ್ನನ್ನು ಕೆರಳಿಸಿ ನಿನ್ನ ಮೇಲಿನ ಪ್ರೇಮ ಗೌರವಗಳನ್ನು ಕಳೆದುಕೊಳ್ಳಬೇಡ. ಎಚ್ಚರ, ಎಚ್ಚರ, ಎಚ್ಚರ. ಲಕ್ಷ್ಮಣ, ನಾನಾ ವೃಕ್ಷ ಗಿಡ ಬಳ್ಳಿಗಳಿಂದ ಕೂಡಿರುವ ಈ ಪಂಪಾ ಸರೋವರ ಎಷ್ಟು ರಮಣೀಯವಾಗಿದೆಯಲ್ಲವೇ? ಇದರ ಸುತ್ತಲೂ ಇರುವ ಅರಣ್ಯವು ಬಹಳ ಮನೋಹರವಾಗಿದೆ. ಬಂಧುಗಳ ವಿಯೋಗ, ಸೀತೆಯ ಅಪಹರಣಗಳಿಂದ ದುಃಖಿಸುತ್ತಿರುವ ನನ್ನನ್ನು ವಸಂತನೂ ಪೀಡಿಸುತ್ತಿದ್ದಾನೆ. ನಿಜ ಸಹೋದರ, ಚೈತ್ರ ಮಾಸ ಪ್ರಕೃತಿಯಲ್ಲಿ ನವ ಚೈತನ್ಯವನ್ನು ತುಂಬಿದೆ. ಈ ವಸಂತ ಕಾಲದ ಸೌಂದರ್ಯ ನನಗೆ ನನ್ನ ಸೀತೆಯ ನೆನಪು ತರುತ್ತಿದೆ. ಬೀಸುತ್ತಿರುವ ತಂಗಾಳಿ, ಅವಳೊಂದಿಗೆ ಕಳೆದ ಸುಂದರ ಕ್ಷಣಗಳು ನನಗೆ ಮತ್ತೆ ಮತ್ತೆ ನೆನಪು ಮಾಡುತ್ತಿವೆ. ನೀರು ಕೋಳಿಗಳ ಸದ್ದು ಕೇಳಿದ ಕೂಡಲೇ ಅವಳು ನನ್ನನ್ನು ಕರೆದು ನದಿ ತೀರಕ್ಕೆ ಕರೆದುಕೊಂಡು ಹೋಗುತ್ತಿದ್ದಳು. ಅವುಗಳ ಆಟವನ್ನು ಕಂಡು ಅವಳು ಆನಂದ ಪಡುತ್ತಿದ್ದಳು. ಈ ಪ್ರದೇಶದ ರಮಣೀಯತೆಯಿಂದ ಸಹೋದರನಿಗೆ ಅತ್ತಿಗೆಯ ನೆನಪು ಅತಿಯಾಗಿ ಬಾಧಿಸುತ್ತಿರುವಂತೆ ಕಾಣುತ್ತಿದೆ. ಲಕ್ಷ್ಮಣ, ಎಲ್ಲ ಕಡೆ ಕೋಗಿಲೆಗಳ ಮಧುರ ಧ್ವನಿ ಕೇಳಿ ಬರುತ್ತಿದೆ. ಈ ವಸಂತ ಕಾಲದಲ್ಲಿ ನನ್ನ ಸೀತೆ ನನ್ನ ಜೊತೆ ಇಲ್ಲವೆಂದು ನನ್ನ ಹೃದಯ ಸಂಕಟ ಪಡುತ್ತಿದೆ. ಸಹೋದರ, ಅತ್ತಿಗೆಯನ್ನು ಮತ್ತೆ ಕಾಣಬೇಕೆಂಬ ಅಭಿಲಾಷೆಯಿಂದಲೇ ಅಲ್ಲವೇ ನಾವು ಇಲ್ಲಿಗೆ ಬಂದಿರುವುದು. ಆ ಕಾಲ ಎಂದು ಬರುವುದು? ನನ್ನ ಸೀತೆ ಇಲ್ಲದೆ ನಾನು ಇನ್ನೆಷ್ಟು ಕಾಲ ದುಃಖವನ್ನು ಅನುಭವಿಸಬೇಕು ಲಕ್ಷ್ಮಣ? ಪಶು ಪಕ್ಷಿಗಳು ಕೂಡ ತಮ್ಮ ಸಂಗಾತಿಗಳೊಂದಿಗೆ ಅನುರಾಗದಿಂದಿರುವ ಈ ಸಮಯದಲ್ಲಿ ಸೀತೆ ಇಲ್ಲದೆ ನಾನು ಹೇಗೆ ಜೀವಿಸಿರಲಿ? ಸಹೋದರ, ಶೀಘ್ರದಲ್ಲೇ ನಿನ್ನ ಶೋಕ ದೂರವಾಗುತ್ತದೆ. ಸಹೋದರ, ನಾವು ಇಲ್ಲಿಯ ಕಾಲಹರಣ ಮಾಡುವುದರ ಬದಲು ಸುಗ್ರೀವನನ್ನು ಹುಡುಕುತ್ತಾ ಮುಂದೆ ಸಾಗುವುದು ಒಳ್ಳೆಯದು. ರಾವಣೇಶ್ವರನಿಗೆ ಜಯ ಹೋ ಜಯ ಹೋ. ಏನನ್ನುತ್ತಾಳೆ ಸೀತೆ? ಬದಲಾದಳೋ ಅಥವಾ ಇಲ್ಲವೋ? ಏಕೆ ಸುಮ್ಮನಾದಿರಿ? ಮಾತನಾಡಿ. ನೀವು ಪ್ರಯತ್ನ ಪಡಲಿಲ್ಲವೇ? ನನ್ನ ಶೌರ್ಯ ಪರಾಕ್ರಮಗಳ ಹಾಗೂ ನನ್ನ ವೈಭವಗಳ ಬಗ್ಗೆ ಈಕೆಗೆ ತಿಳಿ ಹೇಳಲಿಲ್ಲವೇ? ಹೇಳಿದ್ದೇವೆ ಪ್ರಭು, ನಿತ್ಯ ಅದೇ ಕೆಲಸ ಮಾಡುತ್ತಿದ್ದೇವೆ. ನಿಮ್ಮ ಕೋರಿಕೆಯನ್ನು ತಿರಸ್ಕರಿಸಿದ ರಂಬೆಗಾದ ಗತಿಯನ್ನು ವಿವರವಾಗಿ ಹೇಳಿದ್ದೇವೆ. ಏನು? ರಂಬೆಯ ವಿಷಯವೇ? ಎಲ್ಲ ವಿಷಯವನ್ನು ಹೇಳಿಬಿಟ್ಟಿರಾ? ಇಲ್ಲ ಇಲ್ಲ ಪ್ರಭು, ರಂಬೆ ನಿಮ್ಮ ಕೋರಿಕೆಯನ್ನು ತಿರಸ್ಕಾರ ಮಾಡಿದ್ದು, ಆ ನಂತರ ಸೋತು ಶರಣಾಗತಳಾಗಿದ್ದು ಅಷ್ಟು ಮಾತ್ರ ಹೇಳಿದ್ದೇವೆ. ಅದರ ಮುಂದೆ ಏನಾಯ್ತೆಂದು ಹೇಳಲಿಲ್ಲವಷ್ಟೇ? ಇಲ್ಲ ಪ್ರಭು, ಅದಾವುದನ್ನು ಹೇಳಲಿಲ್ಲ. ಅದಾವುದು ನಮಗೆ ಗೊತ್ತೂ ಇಲ್ಲವಲ್ಲ. ಸುಂದರಿ, ನನ್ನ ದಾಸಿಯರು ನನ್ನ ಶೌರ್ಯ ಪರಾಕ್ರಮಗಳ ಬಗ್ಗೆ ಹೇಳಿದ ಮೇಲೂ ನಿನಗೆ ನನ್ನ ಮೇಲೆ ಮನಸ್ಸಾಗಲಿಲ್ಲವೇ?
ಖರ ದೂಷಣರಂತ ದುಷ್ಟ ರಾಕ್ಷಸರನ್ನು ಸಂಹರಿಸಿದ ನನ್ನ ಸ್ವಾಮಿಯ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮವೇ? ಸೂರ್ಯನೆಲ್ಲಿ, ಮಿಂಚು ಹುಳುವೆಲ್ಲಿ? ಸೀತೆ, ಮತ್ತೆ ಮತ್ತೆ ಆ ರಾಮನ ಪರಾಕ್ರಮವನ್ನು ಹೊಗಳುತ್ತಾ ನನ್ನನ್ನು ತೃಣಕ್ಕಿಂತ ಕಡೆಯಾಗಿ ಕಾಣುತ್ತಾ ನನ್ನ ಕೋಪವನ್ನು ಹೆಚ್ಚಿಸುತ್ತಿರುವೆ. ಹೀಗೆ ಮುಂದುವರೆದರೆ ನಿನ್ನ ಸ್ಥಿತಿ ಚಿಂತಾಜನಕವಾಗುತ್ತದೆ. ಆ ಚಿಂತಾಜನಕ ಸ್ಥಿತಿ ನಿನಗೆ ಒದಗುತ್ತದೆ. ಆ ರಂಭೆಗೆ ಆದ ದುರಂತ ನಿನ್ನಿಂದ ಇನ್ನು ಯಾವ ಹೆಣ್ಣಿಗೂ ಸಂಭವಿಸುವುದಿಲ್ಲ ಎಂದು ನನಗೆ ಗೊತ್ತಿದೆ. ಬಲಾತ್ಕಾರದಿಂದ ಒಂದು ಹೆಣ್ಣನ್ನು ವಶಪಡಿಸಿಕೊಳ್ಳಲು ಮುಂದಾದರೆ ನಿನ್ನ ಅಂತ್ಯವೆಂಬ ಸತ್ಯ ನನಗೆ ಗೊತ್ತಿದೆ. ಎಲೈ ದಾಸಿಯರೇ, ಶಾಪದ ವಿಚಾರವನ್ನು ಇವಳಿಗೆ ತಿಳಿಸಿದವರಾರು? ಇಲ್ಲ ಇಲ್ಲ ಪ್ರಭು, ನಾವು ಹೇಳಲಿಲ್ಲ. ನೀವು ಹೇಳಲಿಲ್ಲ, ಆದರೂ ಇವಳಿಗೆ ಹೇಗೋ ತಿಳಿದಿದೆ. ತಿಳಿದಿರಲಿ. ಸೀತೆ, ನಿನ್ನನ್ನು ಕೊಲ್ಲಲು ನನಗೆ ಯಾವ ಶಾಪವೂ ಅಡ್ಡಿಪಡಿಸುವುದಿಲ್ಲ. ನಾನು ಕೊಟ್ಟ ಕಾಲಾವಕಾಶದೊಳಗೆ ನನ್ನ ಬಾಹುಗಳನ್ನು ಸೇರದಿದ್ದರೆ ಮರಣ, ನಿನಗೆ ದಾರುಣವಾದ ಮರಣ ನೆನಪಿರಲಿ. ಲಕ್ಷ್ಮಣ, ನನ್ನ ಸೀತೆ ಎಲ್ಲಿರುವಳು, ಹೇಗಿರುವಳು ಯಾವುದೂ ನನಗೆ ತಿಳಿದಿಲ್ಲ. ಅವಳು ನನ್ನ ನೆನಪಿನಿಂದ ತಳಮಳಿಸುತ್ತಿರಬಹುದೇ? ಸಹೋದರ, ಇದು ಶೋಕಿಸುವ ಸಮಯವಲ್ಲ. ಉತ್ಸಾಹದಿಂದ ಅತ್ತಿಗೆಯನ್ನು ಹುಡುಕಬೇಕಾದ ಸಮಯ. ಲಕ್ಷ್ಮಣ, ಇಲ್ಲಿ ನನಗೆ ಸಾಂತ್ವನ ಹೇಳಲು ನೀನಾದರೂ ನನ್ನ ಬಳಿ ಇರುವೆ. ಆದರೆ ಅಲ್ಲಿ ತನ್ನ ನೋವು ಸಂಕಟಗಳನ್ನು ಯಾರ ಬಳಿ ಹೇಳಿಕೊಳ್ಳಬೇಕು? ಲಕ್ಷ್ಮಣ, ಅಲ್ಲಿ ನೋಡು, ಆ ಕಾಗೆಯನ್ನು ನೋಡು. ಪಂಚವಟಿಯಲ್ಲಿ ಸೀತೆಯೊಡನಿದ್ದಾಗ ಅದು ಕರ್ಣ ಕಠೋರವಾಗಿ ಕೂಗುತ್ತಿತ್ತಲ್ಲವೇ? ಅದೇ ಕಾಗೆ ಇದು. ಪಂಚವಟಿಯಲ್ಲಿದ್ದ ಕಾಗೆ ಇಲ್ಲಿಗೆ ಬರಲು ಹೇಗೆ ಸಾಧ್ಯ? ದುಃಖಾತಿಶಯದಲ್ಲಿ ಸಹೋದರ ಭ್ರಮಿತನಾಗಿದ್ದಾನೆ. ಹೌದು ಲಕ್ಷ್ಮಣ, ಸೀತೆ ಜೊತೆಯಲ್ಲಿದ್ದಾಗ ಪ್ರಿಯವಾಗಿದ್ದ ವಸ್ತುಗಳು, ದೃಶ್ಯಗಳು ಈಗ ಅವಳಿಲ್ಲದಿದ್ದಾಗ ಎಲ್ಲವೂ ಅಪ್ರಿಯವಾಗುತ್ತಿದೆ. ಸಹೋದರ, ಸಮಾಧಾನ ತಂದುಕೋ. ಪರಿಶುದ್ಧಾತ್ಮನಾದ ನೀನು ಹೀಗೆ ಧೈರ್ಯಗೆಡಬಾರದು. ನನ್ನ ಧೈರ್ಯ ಸ್ಥೈರ್ಯಗಳೆಲ್ಲ ಸೀತೆಯೊಂದಿಗೆ ಹೊರಟು ಹೋದವು ಲಕ್ಷ್ಮಣ. ಸಹೋದರ, ನಾವು ಅತ್ತಿಗೆಯನ್ನು ಹುಡ್ಕೋಣ. ಅತ್ತಿಗೆಯನ್ನು ಅಪಹರಿಸಿದ ಆ ದುಷ್ಟ ರಾವಣ ಪಾತಾಳದಲ್ಲೇ ಇದ್ದರೂ ಅವನನ್ನು ರಕ್ಷಿಸುವವರು ಯಾರೂ ಇಲ್ಲ. ಮೊದಲು ನಾವು ಆ ದುಷ್ಟ ರಾವಣನ ನೆಲೆಯನ್ನು ತಿಳಿಯೋಣ. ಅದು ಸಾಧ್ಯವೇ ಲಕ್ಷ್ಮಣ? ನೀನಂತಹ ಧೀರ ಕ್ಷತ್ರಿಯನಿಗೆ ಅಸಾಧ್ಯವೆಂಬುದು ಇಲ್ಲ ಸಹೋದರ. ಆ ದೈತ್ಯ ರಾವಣ ಆ ದ್ವಿತೀಯ ಗರ್ಭದಲ್ಲಿ ಹೊಕ್ಕರು ಬಿಡದೆ ನಾನು ಅವನನ್ನು ಸೀಳಿ ಹಾಕುತ್ತೇನೆ. ನೀನು ಸಮಾಧಾನ ತಂದುಕೋ. ಏಕೋ ನಿನ್ನಲ್ಲಿರುವ ಭರವಸೆ ನನ್ನಲ್ಲಿಲ್ಲವಾಗುತ್ತಿದೆ. ಸಹೋದರ, ಪ್ರಯತ್ನಶೀಲನಿಗೆ ದೈವ ಸಹಾಯವಿರುತ್ತದೆ. ಕಳೆದು ಹೋದ ವಸ್ತುವನ್ನು ಪಡೆಯಲು ನಾವು ಪ್ರಯತ್ನ ಪಡಲೇಬೇಕು. ಸಹೋದರ, ನಿನಗೆ ತಿಳಿಯದ್ದೇನಿದೆ? ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ಉತ್ಸಾಹವೇ ಬಲ. ಉತ್ಸಾಹದಿಂದ ಮುನ್ನಡೆಯುವವನು ಎಂತಹ ಕಠಿಣವಾದ ಕಾರ್ಯವನ್ನಾದರೂ ಸಾಧಿಸುತ್ತಾನೆ. ಏಳು, ಮುಂದುವರಿಯೋಣ. ಸೀತೆ, ನಾವು ನಿನಗೆ ಆ ಅಪ್ಸ
ಅಪ್ಸರೆ ರಂಬೆ ನಮ್ಮ ಪ್ರಭುವಿಗೆ ಹೇಗೆ ಶರಣಾದಳು ಎಂದು ಹೇಳಿದೆವು. ಆದರೆ ನೀನು ಆ ರಂಬೆಯ ಪ್ರಿಯಕರ ನಮ್ಮ ಪ್ರಭುಗಳಿಗೆ ಶಾಪ ಕೊಟ್ಟಿದ್ದನ್ನು ಹೇಳಿದ್ದೆ. ಆ ವಿಷಯ ನಿನಗೆ ಹೇಳಿದವರಾರು? ನಿನಗೆ ಹೇಗೆ ಗೊತ್ತಾಯ್ತು? ನಾವು ಹೇಳಿದ್ದು ಕೇಳಿಸಲಿಲ್ಲವೇ? ಆ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಹೇಳು. ಎಷ್ಟು ಆಟ! ಹೇಳದಿದ್ದರೆ ಈಗಲೇ ನಿನ್ನನ್ನು ಕೊಂದು ತಿನ್ನುತ್ತೇವೆ. ಏಕೆ ಸುಮ್ಮನೆ ಅರಚಿಕೊಳ್ಳುತ್ತಿರುವಿರಿ? ನಿಮ್ಮ ಪ್ರಭುವಿನ ಆಜ್ಞೆ ಇಲ್ಲದೆ ನೀವು ನನ್ನನ್ನು ಕೊಲ್ಲುವುದಿಲ್ಲ ಎಂದು ನನಗೆ ಗೊತ್ತು. ಅದಲ್ಲದೆ ನಿಮ್ಮ ಪ್ರಭುವಿಗೆ ನಾನು ಸಾಯುವುದು ಇಷ್ಟವಿಲ್ಲ. ನೀವು ನನ್ನನ್ನು ಕಾವಲು ಕಾಯುವ ಕಾರ್ಯವನ್ನು ಮಾಡಿ. ನಿಮ್ಮ ಯಾವ ಮಾತಿನಿಂದಲೂ ಯಾವ ಬೆದರಿಕೆಯಿಂದಲೂ ನನ್ನ ಮನಸ್ಸು ಬದಲಾಗುವುದಿಲ್ಲ. ಬದಲಾಗಲೇಬೇಕು. ನಮ್ಮ ಪ್ರಭುಗಳು ತಾವು ಬಯಸಿದ್ದನ್ನು ಪಡೆಯದೆ ಬಿಡುವವರಲ್ಲ. ಅವನಿಗೆ ಬಯಸದೆ ಒಂದು ಬಂದೇ ಬರುತ್ತದೆ. ಅದೇನು ಗೊತ್ತೇ? ಶೀಘ್ರದಲ್ಲೇ ಮರಣ.